ನ್ಯಾಯ ಗೆಲ್ತದೆ, ಸತ್ಯ ಎಲ್ಲವನ್ನ ಮರೆಮಾಚಿ ಒಂದು ದಿನ ಹೊರಗೆ ಬರುತ್ತದೆ. ಈ ಸುಳ್ಳನ್ನು ಪದೇ ಪದೇ ಹೇಳಿ ನಮ್ಮನ್ನು ಮರಳು ಮಾಡುತ್ತಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪ್ರಸನ್ನ ಕುಮಾರ್. ಅರಿವು ಚಾನೆಲ್ಗೆ ಸ್ವಾಗತ. ನೀವೆಲ್ಲ ಪ್ರಾಥಮಿಕ ಶಾಲೆಯ ಹಂತದಲ್ಲಿ ಒಂದು ಕಥೆಯನ್ನು ಕೇಳಿದ್ದಿರಬಹುದು. ಅದೇನೆಂದರೆ, ಒಬ್ಬ ಬಡ ಮರ ಕಡಿಯುವವನು ಒಂದು ಊರಲ್ಲಿ ಇದ್ದ. ಅವನು ಒಂದು ದಿನ ಅವನ ಕೊಡಲಿ ಕೈತಪ್ಪಿ ನದಿಗೆ ಬೀಳ್ತದೆ. ಸೊ ಬಹಳಷ್ಟು ಬೇಸರದಲ್ಲಿ ಕುಳಿತಿದ್ದಾಗ ದೇವರು ಪ್ರತ್ಯಕ್ಷರಾಗಿ ಮೊದಲನಾಗಿ ಬೆಳ್ಳಿ ಕೊಡಲಿ ತೋರಿಸ್ತಾರೆ. ಆಗ ಅವನು ಹೇಳ್ತಾನೆ, ಅದಲ್ಲ, ಅದು ನನ್ನದಲ್ಲ ಅಂತ ಹೇಳ್ತಾನೆ. ನಂತರ ಚಿನ್ನದ ಕೊಡಲಿ ತೋರಿಸ್ತಾರೆ. ಆಗಲೂ ಅವನು ಅದಲ್ಲ ಅಂತ ಹೇಳ್ತಾನೆ. ಕೊನೆಗೆ ಕಬ್ಬಿಣದ ಕೊಡಲಿ ತೋರಿಸಿದಾಗ ಆ ವ್ಯಕ್ತಿ ಅದು ನನ್ನದು ಅಂತ ಹೇಳ್ತಾನೆ. ಆಗ ದೇವರಿಗೆ ಆ ವ್ಯಕ್ತಿ ಪ್ರಾಮಾಣಿಕವಾಗಿ ಇದ್ದ ಕಾರಣ ಆ 3 ಕೊಡಲಿಯನ್ನು ಅವನಿಗೆ ಕೊಡ್ತಾರೆ. ಈ ಕಥೆಯ ಉದ್ದೇಶ ಬಹುಶಃ ನಾವೆಲ್ಲ ಪ್ರಾಮಾಣಿಕರಾಗಿರಬೇಕು, ಸತ್ಯವನ್ನೇ ಹೇಳಬೇಕು ಎಂದೆಲ್ಲ ಇರಬಹುದು. ಆದರೆ ಈ ವಿದ್ಯಾರ್ಥಿ ಮುಂದೆ ಯಾವಾಗಾದರೂ ಒಂದು ಕಷ್ಟ ಬಂದ ಒಂದು ಸಂದರ್ಭ ಬಂದಾಗ, ಅವನು ಈ ಥರ ಬಹಳ ಬೇಸರದಲ್ಲಿ ಕುಳಿತಿದ್ದಾಗ ಅವನಿಗೆ ಏನಾದರೂ ಸೊಲ್ಯೂಷನ್ ಸಿಗಬಹುದಾ? ಅಥವಾ ಬೇಸರದಲ್ಲಿ ಕುಳಿತಿದ್ದಾಗ ಯಾರಾದರೂ ಪ್ರತ್ಯಕ್ಷರಾಗಿ ಅವನಿಗೆ ಬೇಕಾದ ವರವನ್ನು ಕೊಡಬಹುದಾ? ಈ ಎಲ್ಲ ಪ್ರಶ್ನೆ ನಮ್ಮನ್ನು ಕಾಡ್ತದೆ. ಯಾಕೆಂದರೆ ಈ ಥರ ಒಂದು ಕಥೆಯನ್ನು ನಂಬಿ ಆ ವ್ಯಕ್ತಿ ಮುಂದೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲು ಸಾಧ್ಯವಿದೆಯೇ? ಅಲ್ಲವೇ? ನಾನು ಈ ಥರ ಅನೇಕ ಕಥೆಗಳನ್ನು ಸಣ್ಣ ಕ್ಲಾಸಲ್ಲಿ ಕೇಳಿ ಕಾರಣ ಅಥವಾ ಮೂವಿಗಳಲ್ಲಿ ನೋಡಿದ ಕಾರಣ ನಾನು ಆಗ ಯೋಚನೆ ಮಾಡ್ತಿದ್ದೆ, ಮುಂದೊಂದು ದಿನ ತಪಸ್ಸು ಕೂತ್ಕೊಳ್ಬೇಕು, ನಂತರ ದೇವರ ಪ್ರೀತಿಗೆ ಪಾತ್ರನಾಗಬೇಕು, ನನಗೆ ಬೇಕಾದ ವರವನ್ನೆಲ್ಲ ಪಡ್ಕೊಳ್ಬೇಕು, ನಾನು ಯಾಕೆ ಕಷ್ಟಪಡಬೇಕು ಎಂದೆಲ್ಲ ಯೋಚನೆ ಮಾಡ್ತಾ ಇದ್ದೆ. ನಂತರ ಒಂದು PUC ಹಂತಕ್ಕೆ ಬಂದಾಗ ನನಗೆ ಗೊತ್ತಾಯಿತು ಇದು ಎಲ್ಲ ಕಟ್ಟುಕತೆಗಳು. ಯಾಕೆಂದರೆ ಆಗ ನನ್ನ ಕಾಗ್ನೇಟಿವ್ ಬ್ರೈನ್ ಡೆವಲಪ್ಮೆಂಟ್ ಆದ ಒಂದು ಸಂದರ್ಭ ಇರಬಹುದು. ನೀವು ಗಮನಿಸಿರ್ಬೋದು, ಸಾಧಾರಣವಾಗಿ ಮಕ್ಕಳು ದೊಡ್ಡದಾಗ್ತಾ ಹೋದ ಹಾಗೆ ಅವರು ಪೇರೆಂಟ್ಸನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಈ ಒಂದು ಟೀನೇಜ್ ಪ್ರಾಯದಲ್ಲಿ. ಯಾಕೆಂದರೆ ಆಗ ಅವರ ಕಾಗ್ನೇಟಿವ್ ಬ್ರೈನ್ ಡೆವಲಪ್ಮೆಂಟ್ ಆಗುವ ಸಂದರ್ಭ. ಸೊ ತಂದೆ ತಾಯಿ ಹೇಳಿದರು, ಶಿಕ್ಷಕರು ಹೇಳಿದರು, ಎಲ್ಲವನ್ನು ಹಾಗೆ ನುಂಗುವ ಬದಲು ಅವರು ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡ್ತಾರೆ. ಆಗ ಹೆಚ್ಚಿನವರಿಗೆ ಅದು ಇಷ್ಟ ಆಗಲಿಕ್ಕಿಲ್ಲ. ಆದರೆ ಆ ಪ್ರಶ್ನೆ ಕೇಳುವ ಕಾರಣ ಏನಂದರೆ ಅದು ಅವರ ಬ್ರೈನ್ ಡೆವಲಪ್ ಆಗೋ ಒಂದು ಕಾರಣ ಅಷ್ಟೇ. ಈ ಥರ ಕಟ್ಟುಕತೆ ಹೇಳುವ ಬದಲು ಅನೇಕ ನಡೆದಂತಹ ಘಟನೆಗಳು, ಅಂದರೆ ಸತ್ಯ ಹೇಳಲಿಕ್ಕೋಸ್ಕರ ಹೋಗಿ ಪ್ರಾಣ ತ್ಯಾಗ ಮಾಡಿದ ಅನೇಕ ಮಂದಿಯ ಕಥೆಗಳನ್ನು ಹೇಳಬಹುದಲ್ಲವೇ? ಉದಾಹರಣೆಗೆ ಬ್ರೂನೋ, ಇಟಾಲಿಯನ್ ಆಸ್ಟ್ರೋನಮರ್ ಬ್ರೂನೋ ಆಗಿನ ಚರ್ಚೆಗೆ ವಿರುದ್ಧವಾಗಿ ಅನೇಕ ಹೇಳಿಕೆಗಳನ್ನು ಕೊಡ್ತಾನೆ. ಯಾಕೆಂದರೆ ಜಿಯೋಸೆಂಟ್ರಿಕ್ ಐಡಿಯಾ ಆಗಿತ್ತು. ಅಂದರೆ ಭೂಮಿ ಸೆಂಟರ್, ಎಲ್ಲ ಪ್ಲಾನೆಟ್ಗಳು ಭೂಮಿ ಸುತ್ತ ತಿರುಗ್ತದೆ ಅಂತ ಎಲ್ಲರೂ ಭಾವಿಸಿದ್ರು. ಆ ಸಂದರ್ಭದಲ್ಲಿ ಹಾಗಲ್ಲ ಅಂತ ಹೇಳಿದರು. ಅಥವಾ ಇನ್ನೂ ಅನೇಕ ವಿಷಯಗಳನ್ನು ಹೇಳಿದಾಗ ಚರ್ಚಿನವರಿಗೆ ಅದು ಇಷ್ಟ ಆಗಲಿಲ್ಲ. ಅವರನ್ನು 8 ವರ್ಷ ಕಾಲ ಜೈಲಲ್ಲಿಟ್ಟು ಕೊನೆಗೆ ಅವರನ್ನು ಸುಟ್ಟು ಹಾಕಿ ಕೊಂದರು. ಈ ಥರ ಅನೇಕ ಮಂದಿ ಜೀವತ್ಯಾಗ ಮಾಡಿದ ಅನೇಕ ಸಂದರ್ಭಗಳು ಹಿಸ್ಟ್ರಿಯಲ್ಲಿ ಸಿಗ್ತದೆ. ಅವುಗಳನ್ನೆಲ್ಲ ಹೇಳಿ ಸತ್ಯ ಯಾಕೆ ಹೇಳಬೇಕು, ಸತ್ಯ ಹೇಳೋದಷ್ಟು ಸುಲಭ ಅಲ್ಲ ಎಂಬುದನ್ನು ವಿದ್ಯಾರ್ಥಿಗೆ ಮನವರಿಕೆ ಮಾಡುವ ಬದಲು ಈ ಥರ ಅನೇಕ ಮೂಢನಂಬಿಕೆಗಳನ್ನು ಹಬ್ಬಿಸುವಂತಹ ಕಥೆಗಳನ್ನು ಹೇಳುವ ಒಂದು ರೀತಿ ಅದೆಷ್ಟು ಸರಿ? ಯಾವಾಗಲೂ ಗೆಲ್ತದೆ ಅಂತ ಹೇಳ್ತಾರೆ. ವರ್ಷದಲ್ಲಿ 60 ಲಕ್ಷಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸುಗಳು ಇಂಡಿಯಾದಲ್ಲಿ ರಿಜಿಸ್ಟರ್ ಆಗ್ತಾ ಇದೆ. ರಿಜಿಸ್ಟರ್ ಆಗದ ಕೇಸುಗಳು ಭಾಳಷ್ಟು ಇರ್ಬೋದು. ಸೊ ಇವುಗಳಿಗೆ ಎಷ್ಟು ಮಂದಿಗೆ ನ್ಯಾಯ ಸಿಕ್ಕಿದೆ ಅಂತ ಕೇಳಿದ್ರೆ 90% ಕೇಸುಗಳು ಕೋರ್ಟಲ್ಲಿ ಹಾಗೆ ಪೆಂಡಿಂಗ್ ಆಗಿ ಬಹಳಷ್ಟು ಕಾಲ ಇರ್ತದೆ. ಸೊ ಜಸ್ಟಿಸ್ ಡಿಲೈಡ್ ಅಂತ ಹೇಳಿದರೆ ಜಸ್ಟಿಸ್ ಡಿನೈಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಭಾಳಷ್ಟು ವರ್ಷಗಳ ಕಾಲ ನಂತರ ಅದು ಎಂಥ ನ್ಯಾಯ ಸಿಗ್ತದೆ ನೀವೇ ಯೋಚನೆ ಮಾಡಿ ನೋಡಿ. ನ್ಯಾಯ ಸಿಗ್ಬೋದು ಯಾವಾಗ ಅಂತ ಹೇಳಿದ್ರೆ ನಿಮ್ಮ ಒಪೋನೆಂಟ್ ವೀಕ್ ಇದ್ದಾಗ. ಅಂದರೆ ಅಧಿಕಾರ ಆಸ್ತಿ ಎಲ್ಲ ಇರುವವನ ಜೊತೆಗೆ ಫೈಟ್ ಮಾಡಿದರೆ ನಿಮಗೆ ನ್ಯಾಯ ಸಿಗುವ ಸಾಧ್ಯತೆ ಬಹಳ ವಿರಳ, ಯಾವಾಗಲೂ ಹೊರಗೆ ಬರ್ತದೆ ಅಂತ ಹೇಳ್ತಾರೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ 95% ವಿಷಯಗಳು ಕೂಡ ಫೇಕ್. ಹಾಗಿರುವಾಗ ಸತ್ಯ ಹೇಗೆ ಹೊರಗೆ ಬರ್ತದೆ ಅಲ್ವೇ? ಅದೇ ಥರ ನಮ್ಮ ಮಂತ್ರಿಗಳು 46%ಗಿಂತೂ ಹೆಚ್ಚು ಮಂತ್ರಿಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿದೆ. ಸೊ ಅವರು ಏನು ನ್ಯಾಯ ಕೊಡ್ತಾರೆ ಅಂತೇಳಿ ನೀವು ಭಾವಿಸ್ತೀರಿ? ಉತ್ತಮವಾದ ಸಮಾಜ ನಿರ್ಮಾಣ ಆಗಬೇಕಿದ್ರೆ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು. ನಮ್ಮ ಜಾತಿ, ಧರ್ಮ, ನಂಬಿಕೆ ಇವುಗಳಿಗಿಂತೆಲ್ಲ ಮಿಗಿಲಾಗಿ ಮಾನವೀಯತೆ ಇರಬೇಕು ನಮ್ಮಲ್ಲಿ. ಸೈನ್ಸ್ ಅಂದರೆ ಸ್ಟಡಿ ಆಫ್ ಫ್ಯಾಕ್ಟ್ ಅಂತ ಹೇಳ್ತಾರೆ. ಸತ್ಯ ಹೊರಬರಬೇಕಂದ್ರೆ ಸೈನ್ಸ್ ಅನ್ನು ಡಿಪೆಂಡ್ ಆಗಬೇಕು ನಾವು. ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ. ಹಿಂದಿನ ಕಾಲದಲ್ಲೆಲ್ಲ
ಒಂದು ಮಗುವಿನ ತಂದೆ ಯಾರು ಎಂದು ತಾಯಿ ಬಳಿ ಕೇಳಿದಾಗ ತಾಯಿ ಯಾರ ಹೆಸರನ್ನು ಹೇಳ್ತಾರೋ ಆ ವ್ಯಕ್ತಿಯೇ ಆ ಮಗುವಿನ ತಂದೆ ಆಗ್ತಿದ್ರು. ಆದರೆ ಈಗ ಹಾಗಲ್ಲ. ಈಗ DNA ಪರೀಕ್ಷೆ ನಡೆಸಿ ಮಗುವಿನ ತಂದೆ ಯಾರು ಅಂತ ಕಂಡುಹಿಡಿಯಲಿಕ್ಕೆ ಆಗ್ತದೆ. ಸೊ ತಾಯಿ ಬಳಿ ಕೇಳೋ ಅಗತ್ಯ ಇಲ್ಲ. ಅಭಿಪ್ರಾಯ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಂಬಿಕೆಯಲ್ಲ ಸುಳ್ಳು, ವಿಜ್ಞಾನ ಸತ್ಯ ಮಾರಯ ಮಾರಯ. ನಂಬಿಕೆಯಲ್ಲ ಸುಳ್ಳು, ವಿಜ್ಞಾನ ಸತ್ಯ ಮಾರಯ ಮಾರಯ.